ಈಗ ನಾವು ಅಬುದಾಬಿ BAPS ಅವರ ಅಕ್ಷರಧಾಮ ಮಂದಿರಕ್ಕೆ ಬಂದಿದ್ದೇವೆ. ಇಲ್ಲಿ ಇದನ್ನು ಮೋದಿಯವರು ಬಂದು ಇನಾಗ್ರೇಷನ್ ಮಾಡಿದ್ದಾರೆ. ಅದರಲ್ಲಿ ವಿಶೇಷ ಅಂತಂದರೆ ಅವರೇ ಫೌಂಡೇಶನ್ ಮಾಡಿದಂಥ ಒಂದು ಮಂದಿರ. ಅವರ ಗೇಟ್ನಲ್ಲಿ ಇದನ್ನು ಓಪನ್ ಅದರ ಒಳಗೆ ಹೋಗುವಾಗ ನಿಮಗೆ ಅಯ್ಯಪ್ಪನ ಮಂದಿರ ಹಾಗೂ ಲಕ್ಷ್ಮೀನಾರಾಯಣ ಮಂದಿರ ಹಾಗೂ ತುಂಬ ಮಂದಿರಗಳು ಬೇರೆ ಬಂದಾಗಿದೆ. ಇದು ವೈಟ್ ಶಿಲೆಯಲ್ಲಿ ಮಾಡಿದಂಥ ಮಂದಿರ ಭಾರಿ ಚೆನ್ನಾಗಿದೆ. ಅದು ಒಳಗೆ ಹೋಗಿ ನಮಗೆ ಮಾಡಲಿಕ್ಕೆ ಇಲ್ಲಿ ಇಲ್ಲದ ಕಾರಣ ನಾವು ಅದನ್ನು ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ. ಬಟ್ ತುಂಬ ಚೆನ್ನಾಗಿದೆ. ಇದು ಗುಜರಾತ್ನಲ್ಲಿ ನಾವು ಇದೇ ಮಂದಿರವನ್ನು ನೋಡಿದ್ದೇವೆ. ಅವರೇ ಇದನ್ನು ಹ್ಯಾಂಡಲ್ ಮಾಡ್ತಿದ್ದಾರೆ. ಹಾಗೆ ಶಿಲೆಯೆಲ್ಲ ನಾವು ಬಿಸಿಲು ಎಷ್ಟಿದ್ರೂ ಕೂಡ ಈ ವೈಟ್ ಫ್ಲೋರಿಗೆಲ್ಲ ನಮಗೆ ಏನು ಬಿಸಿ ಆಗ್ತಾ ಇಲ್ಲ. ಸೊ ಒಳ್ಳೆ ಕಂಫರ್ಟೇಬಲ್ ಹಾಗೂ ನಮ್ಮ ಈ ಮಂದಿರಕ್ಕೆ ತಾಗಿ ಮತ್ತೊಂದು ದೇವರ ಗುಡಿ ಇದೆ. ಅದು ಜಸ್ಟ್ ಅದು ಬಂದು ಮಾಡಿದ್ದಾರೆ. ಅದರಲ್ಲಿ ಹೆಸರಿಲ್ಲ ಏನಂತ ಹೇಳಿ. ಹಾಗೆ ನಮಗೆ ಸೊ ತುಂಬ ಏರಿಯಾದಲ್ಲಿ ಇದನ್ನು ಕವರ್ ಮಾಡಿದ್ದಾರೆ. ತುಂಬ ಏರಿಯಾ ಕವರ್ ಮಾಡಿದ್ದಾರೆ. ಒಳ್ಳೆಯ ನೀಟಾಗಿ ಗುಡಿ ಬಂದಿದೆ ಈ ದೇವಸ್ಥಾನ. ಇದು ನಾವು ಮೋದಿಯವರಿಗೆ ಇದಕ್ಕೆ ವರ್ಷ ಥ್ಯಾಂಕ್ಸ್ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ ಹೇಳಿ ಹೇಳ್ತಾ ನಾನು ಇವತ್ತಿನ ತಿಳಿಸ್ತಾ ಇದ್ದೀನಿ. ಅದೇ Gonna take it slow when I'm loving you. Gonna take it slow. When I'm loving you. ಮಂದಿರವನ್ನು ಕಟ್ಟಿದ್ದಾರೆ. ಚಿನ್ನದಲ್ಲಿ ಮುಖಮಂಟಪ ಎಲ್ಲ ಚಿನ್ನದಲ್ಲೇ ಇರೋದು. ಯಾವುದು ಆರ್ಟಿಫಿಷಿಯಲ್ ಫ್ರೀ ಚಿನ್ನ ಮುಖಮಂಟಪ. ಹಾಗೆ Hi guys, so we are at mosque over here. So this is the Sheikh Zayed Mosque. This is one of the oldest mosques and it has a lot of art and art structures. A lot of has been carved on these pillars of this mosque and it's a really beautiful sight. So I recommend whoever visits UAE for the first time, please come to Abu Dhabi and visit this mosque. When I'm loving you. Hey guys, we are inside the mosque right now. So here we get a more detailed picture of the type of art that has been presented over here. For example, these vines and flowers and leaves growing on these vines. You can see these glass doors and the glass areas that have been sculpted with different types of crystal type structures which have made beautiful designs on these glass doors. And when we enter, we see this big dome-shaped structure which are supported by pillars, which are supported by another set of pillars. Here we can see a beautiful chandelier with domes covered by many types of glasses and crystals which are colored, which makes the appearance more majestic. So this is the demonstration of the view of the inner part of this mosque. Okay guys, thank you. ನಾವೀಗ ದುಬೈ ಶೇಖ್ ಮನೆಗೆ ಬಂಗ್ಲೆಗೆ ಬಂದಿದ್ದೇವೆ. ಇದು ಬಂಗ್ಲೆ ಸುಮಾರು ಒಂದು 200 ಎಕರೆಯಷ್ಟು ಜಾಗ ಇರ್ಬೋದು ಅಂದಾಜು ವೆಚ್ಚದಲ್ಲಿ. ಅದರ ಹತ್ತಿರವೇ ಬುರ್ಜ್ ಖಲೀಫಾ ಉಂಟು. ಎಲ್ಲ ಈ ಕಡೆ ಇದೆ. ಮಿಡ್ಲ್ ಆಫ್ ದುಬೈಯಲ್ಲಿ ಇವರದ್ದು ಬಂಗ್ಲೆ ಇರೋದು.
ಈ ಬಂಗ್ಲೆ ಭಾರಿ ಚೆನ್ನಾಗಿದೆ. ಬಂಗ್ಲೆ ಇಲ್ಲಿ ಲೈಟಿಂಗ್ಸ್ ಎಲ್ಲ ಇದೆ. ಸೊ ಇದು ಒಳಗೆ ಬಂಗ್ಲೆ ಒಳಗೆ ಹೋಗಿ ಬಿಡೋದಿಲ್ಲ, ಬಟ್ ನಮಗೆ ಗೇಟ್ನವರೆಗೆ ಎಂಟ್ರಿ. ಹಾಗಾಗಿ ಭಾರಿ ಒಳ್ಳೆ ಲೊಕೇಶನಲ್ಲಿ ಬಂಗ್ಲೆ ಇದೆ. ನಮ್ಮೊಟ್ಟಿಗೆ ನಮ್ಮ ಫ್ಯಾಮಿಲಿಯವರು ಎಲ್ಲ ಒಟ್ಟಿಗೆ ಬರ್ತಾಯಿದ್ವಿ. ಭಾರಿ ಎಂಜಾಯ್ ಮಾಡಿದ್ದಾರೆ ಮಕ್ಕಳೆಲ್ಲ. ಹೇಗಾಯಿತು ನಿಮ್ಮ ಅನುಭವ ಸ್ವಲ್ಪ ಹೇಳಿ ಇವರೇ, ಅಭಯ ಅವರೇ ಹೇಳಿ ಸ್ವಲ್ಪ. ಅನುಭವ ಹೇಳಿ ಹೇಗಾಯಿತು ನಿಮ್ಮ ಈ ನೋಡುವ ಖುಷಿ ಆಯಿತಾ? ನೋಡೋ ಭಾರಿ ಖುಷಿ ಆಯಿತು. ಇಷ್ಟೆಲ್ಲ ದೊಡ್ಡ ದೊಡ್ಡ ಅರಮನೆಗಳೆಲ್ಲ ಇದು ಇಂಡಿಯಾದೆಲ್ಲ ನೋಡಲಿಕ್ಕೆ ಸಿಕ್ಕುವುದಿಲ್ಲ ನಿಮಗೆಲ್ಲ. ಮತ್ತು ಸ್ಪೆಷಲಿ ಬುರ್ಜ್ ಖಲೀಫಾ ಅಲ್ಲಿ ಕಾಣ್ತದೆ ಈಗ, ಅದೆಲ್ಲ ಇಂಡಿಯಾಲೆಲ್ಲ ಇಲ್ಲ. ಇದು ಒನ್ ಆಫ್ ದ ಬಿಗ್ಗೆಸ್ಟ್ ಬಿಲ್ಡಿಂಗ್ ಅಂತ ಹೇಳ್ತಾರಲ್ಲ, ಅದೆಲ್ಲ ಸಿಕ್ಕುವುದಿಲ್ಲ ಇಲ್ಲೆಲ್ಲ ಇಂಡಿಯಾದಲ್ಲಿ. ಪ್ರೇಮಕ್ಕನವರೇ ಸ್ವಲ್ಪ ಮಾತಾಡಿ ನಿಮ್ಮ ಅನುಭವ ಹೇಗಾಯ್ತು ನಿಮಗೆ ಬೆಳಗಿನ ಸುತ್ತಿ? ಹಾಂ, ಒಳ್ಳೆ ಆಯ್ತಾ? ಅರಬಿದು ಇದು ನೋಡಿ, ಇಲ್ಲೆಲ್ಲ ಮಾತ್ರ ನಾವು ಹೋಗ್ಲಿಕ್ಕಾಗೋದು. ಇಲ್ಲಿ ಪೊಲೀಸರು ಹೇಳ್ತಾರೆ ಅಲ್ಲೆಲ್ಲ ಮಾತ್ರ ಬಿಡೋದು, ಮತ್ತೆ ಬಿಡೋದಿಲ್ಲ ನಮಗೆ. ಹಾಗೆ ಚೆಂದ ಉಂಟಾ ಇದು ಅರಬಿದು? ನೀವು ಮಂಗಳೂರಿಗೆ ಬರ್ತೀರಾ ಅಲ್ಲಿ ಇಲ್ಲಿ ಇರ್ತೀರಾ? ಇಲ್ಲಿ ಇರ್ತೇನೆ. ಇಲ್ಲೇ ಇರ್ತೀರಾ ನೀವು? ಆಯ್ತದೆ.